ಎಲ್ಲರಿಗೂ ನಮಸ್ಕಾರಗಳು. ಬ್ರಹ್ಮ ಮುಹೂರ್ತದ ಅವಧಿಯು ಅತ್ಯಂತ ಪವಿತ್ರವಾದ ಅವಧಿಯಾಗಿದ್ದು, ಈ ಸಮಯದಲ್ಲಿ ನಾವು ಕಾಣುವಂತಹ ಕನಸುಗಳು ಈಡೇರುವುದು ಎನ್ನುವ ಮಾತಿದೆ. ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕನಸುಗಳು ಖಂಡಿತವಾಗಿಯೂ ನಿಜವಾಗುತ್ತಾ, ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಯಾವೆಲ್ಲ ಕನಸುಗಳು ಶುಭ ಸೂಚನೆಯನ್ನು ನೀಡುತ್ತೆ ಮತ್ತು ಯಾವೆಲ್ಲ ಕನಸುಗಳು ಅಶುಭ ಸೂಚನೆಯನ್ನು ನೀಡುತ್ತೆ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮುಂಜಾನೆ ಬಿದ್ದಿರುವ ಕನಸುಗಳು ನನಸಾಗುತ್ತೆ ಅಂತ ಹೇಳುವುದನ್ನ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಬಿದ್ದಿರುವಂತಹ ಕನಸುಗಳು ನನಸಾಗುವುದು ಅಂತ ಇಂತಹ ಅನೇಕ ಮಾತುಗಳನ್ನ ನಾವು ನಮ್ಮ ಹಿರಿಯರ ಬಾಯಲ್ಲಿ ಕೇಳಿರುತ್ತೇವೆ. ಆದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳು ಖಂಡಿತವಾಗಿಯೂ ನನಸಾಗುವುದು ಎಂದು ಹೇಳುವುದಕ್ಕೆ ಯಾವುದೇ ರೀತಿಯಾದ ವೈಜ್ಞಾನಿಕ ಪುರಾವೆಗಳನ್ನ ಹುಡುಕಲು ಸಾಧ್ಯವಿಲ್ಲ. ಆದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕನಸುಗಳು ಧಾರ್ಮಿಕ ಮತ್ತು ಜ್ಯೋತಿಷ್ಯ ಮಹತ್ವವನ್ನ ಒಳಗೊಂಡಿದೆ. ಸ್ವಪ್ನ ಶಾಸ್ತ್ರವು ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕನಸುಗಳ ಅರ್ಥ ಮತ್ತು ಅದರ ಇಂದಿನ ರಹಸ್ಯವನ್ನ ವಿವರಿಸುತ್ತೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೀಳುವ ಯಾವೆಲ್ಲ ಕನಸುಗಳು ನನಸಾಗುತ್ತೆ, ಬನ್ನಿ ತಿಳಿಯೋಣ. ಮೊದಲನೇದಾಗಿ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ದಿನದ ಎಲ್ಲಾ ಮುಹೂರ್ತಕ್ಕಿಂತ ಬ್ರಾಹ್ಮಿ ಮುಹೂರ್ತ ತುಂಬಾನೇ ಶ್ರೇಷ್ಠವೆಂದು ಹೇಳಲಾಗುತ್ತೆ. ಈ ಅವಧಿಯಲ್ಲಿ ಪವಿತ್ರವಾದ ಅವಧಿ ಎಂದು ಪರಿಗಣಿಸಲಾಗುತ್ತೆ. ಬ್ರಹ್ಮ ಮುಹೂರ್ತದ ಸಮಯವು ಸೂರ್ಯೋದಯಕ್ಕೂ 1 ಗಂಟೆ 36 ನಿಮಿಷಗಳಿಗಿಂತ ಮೊದಲು ಪ್ರಾರಂಭವಾಗುವುದು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾತಾವರಣವು ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನ ಹೊಂದಿರುತ್ತೆ. ಈ ಸಮಯದಲ್ಲಿ ವಾತಾವರಣ ಶಾಂತತೆಯಿಂದ ಇರುವುದು ಮಾತ್ರವಲ್ಲ, ನಮ್ಮ ಮನಸ್ಸು ಕೂಡ ಶಾಂತವಾಗಿರುವುದು. ಬ್ರಹ್ಮ ಮುಹೂರ್ತದಲ್ಲಿ ಮಾನಸಿಕ ಶಾಂತಿ ಹೆಚ್ಚಾಗಿರುವುದರಿಂದ ಈ ಸಮಯವನ್ನ ದೇವರ ಪ್ರಾರ್ಥನೆಗೆ, ಧ್ಯಾನಕ್ಕೆ ಮತ್ತು ಮಂತ್ರವನ್ನು ಜಪಿಸುವುದಕ್ಕೆ ಸೂಕ್ತ ಸಮಯವೆಂದು ಹೇಳಲಾಗುತ್ತೆ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕನಸುಗಳ ವಿಶೇಷತೆಗಳು. ಸ್ವಪ್ನ ಶಾಸ್ತ್ರದಲ್ಲಿ ಈ ವೇಳೆ ಕಾಣುವಂತಹ ಕನಸುಗಳಿಗೆ ವಿಶೇಷ ಮಹತ್ವ ಇದೆ. ಈ ಸಮಯದಲ್ಲಿ ಬೀಳುವ ಕನಸುಗಳು ಹೆಚ್ಚು ಪರಿಣಾಮಕಾರಿಯಾದ ಕನಸುಗಳಾಗಿರುತ್ತೆ. ಈ ಸಮಯದಲ್ಲಿ ಹೆಚ್ಚಾಗಿ ನಮ್ಮ ಉಪಪ್ರಜ್ಞೆಯು ಸಕ್ರಿಯವಾಗಿರುತ್ತೆ. ಈ ಸಮಯದಲ್ಲಿ ಮನಸ್ಸು ಆಳವಾದ ನಿದ್ರೆಯಿಂದ ಬೆಳಕಿನ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತೆ. ಸುತ್ತಮುತ್ತಲಿನ ಪರಿಸರವು ಶಾಂತ ಮತ್ತು ದೈವಿಕ ಶಕ್ತಿಯಿಂದ ತುಂಬಿರುತ್ತೆ. ಅದಕ್ಕಾಗಿ ಈ ಸಮಯದಲ್ಲಿ ಕಾಣುವ ಕನಸುಗಳನ್ನ ಮುಂದಿನ ದಿನಗಳಲ್ಲಿ ನಡೆಯಬಹುದಾದ ಘಟನೆಗಳ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಶುಭ ಕನಸುಗಳು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ದೇವಾಲಯ, ದೇವತೆಗಳು ಅಥವಾ ದೇವರ ಕನಸುಗಳು ಬೀಳುವುದು. ತಿಳಿಯಾದ ನೀರು ಅಥವಾ ನದಿಯಲ್ಲಿ ಸ್ನಾನ ಮಾಡುವಂತಹ ಕನಸು. ಹೂವುಗಳು, ದೀಪಗಳು ಅಥವಾ ಬೆಳಕನ್ನು ನೋಡುವ ಕನಸು. ಕನಸಿನಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದ ಜನರನ್ನು ನೋಡುವ ಕನಸು. ಬ್ರಹ್ಮ ಮುಹೂರ್ತದಲ್ಲಿ ಕಾಣುವಂತಹ ಕನಸುಗಳು ಸಂತೋಷವನ್ನ, ಯಶಸ್ಸನ್ನ ಮತ್ತು ಶುಭ ಸುದ್ದಿಯನ್ನ ನೀಡುತ್ತೆ. ಇನ್ನು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೋಡುವಂತಹ ಅಶುಭ ಕನಸುಗಳು. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮೇಲಿನಿಂದ ಬಿದ್ದಂತೆ ಕನಸು ಬಿದ್ರೆ ಅಶುಭ. ಅಳುವಂತಹ ಕನಸು ಕೂಡ ಅಶುಭ. ಬಿರುಗಾಳಿಗಳು ಅಥವಾ ಹೋರಾಟದಂತಹ ಕೆಟ್ಟ ಅಥವಾ ಭಯಾನಕ ಕನಸುಗಳು. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಿರುವ ಮಾನಸಿಕ ಒತ್ತಡವು ಅಶುಭ ಕನಸಾಗಿದೆ. ಹಾಗಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವಂತಹ ಕನಸುಗಳು ನಿಜವಾಗುತ್ತಾ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವುದೇ ರೀತಿಯಾದ ಕನಸನ್ನು ನೋಡಿದರೂ ಅದು ಕೆಲವೇ ದಿನಗಳಲ್ಲಿ ಈಡೇರುವುದು ಎಂದು ಹೇಳಲಾಗುತ್ತೆ. ಆದ್ರೂ ಕೂಡ ಆಧುನಿಕ ವಿಜ್ಞಾನವು ಇದನ್ನ ಮನಸ್ಸಿನ ಕಲ್ಪನೆ ಮತ್ತು ಮಾನಸಿಕ ಸ್ಥಿತಿಗೆ ಹೋಲಿಸುತ್ತೆ. ಆದ್ದರಿಂದ ಬ್ರಹ್ಮ ಮುಹೂರ್ತದ ವೇಳೆ ನಮಗೆ ಬಿದ್ದಿರುವಂತಹ ಎಲ್ಲಾ ಕನಸುಗಳು ಕೂಡ ನನಸಾಗುವುದು ಅಂತ ಹೇಳುವುದು ಕಷ್ಟ. ಆ ಸಮಯದಲ್ಲಿ ಕನಸುಗಳು ಬಿದ್ದಾಗ ಒಂದು ಕ್ಷಣ ದೇವರನ್ನ ಸ್ಮರಿಸಿ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬಿದ್ದಿರುವ ಎಲ್ಲಾ ಕನಸುಗಳು ನನಸಾಗುತ್ತೆ ಅಂತ ಹೇಳುವುದು ಕಷ್ಟ. ಈ ಸಮಯದಲ್ಲಿ ಬಿದ್ದಿರುವ ಕೆಲವು ಕನಸುಗಳು ಮಾತ್ರ ನನಸಾಗಬಹುದು. ಆದ್ರೆ ಇದೆಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಂತಹ ವಿಚಾರ. ಬ್ರಹ್ಮ ಮುಹೂರ್ತದ ಅವಧಿಯನ್ನ ಪವಿತ್ರವೆಂದು ಪರಿಗಣಿಸಲಾದ್ರೂ ಎಲ್ಲಾ ಕನಸುಗಳು ಕೂಡ ಶುಭವೆಂದು ಹೇಳಲು ಸಾಧ್ಯವಿಲ್ಲ.